ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. WPL 2025 RCB ತಂಡಕ್ಕೆ ಆಸ್ಟ್ರೇಲಿಯಾದ 2 ಸ್ಟಾರ್ ಪ್ಲೇಯರ್ ಎಂಟ್ರಿ ಮತ್ತು ಇವರ ಹಿಸ್ಟ್ರಿ ಕೇಳಿದರೆ ಬೆಚ್ಚು ಬೀಳುತ್ತೀರಾ. ಹಾಗಾದರೆ ಯಾರು ಆ ಸ್ಟಾರ್ ಆಟಗಾರರು? ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಹೀಗೆ ಇದರೆಲ್ಲದರ ಬಗ್ಗೆ ಹೇಳುತ್ತೇನೆ, ವಿಡಿಯೋ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುನ್ನ ನೀವು RCB ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬರ್ರಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೆಬ್ರವರಿ 14ರಿಂದ ವಡೋದರಲ್ಲಿ ಪ್ರಾರಂಭವಾಗುವ ಮಹಿಳಾ ಪ್ರೀಮಿಯರ್ ಲೀಗ್ನ 3ನೇ ಸೀಸನ್ನ ಆರಂಭಕ್ಕೂ ಮುನ್ನ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇಬ್ಬರು ಆಸ್ಟ್ರೇಲಿಯಾ ತಂಡದ ಮಹಿಳಾ ಆಟಗಾರ್ತಿಯರು ಆಗಮನವಾಗಿದ್ದಾರೆ. ಇದೀಗ ಈ ಇಬ್ಬರ ಎಂಟ್ರಿಯಿಂದ ತಂಡ ಇನ್ನಷ್ಟು ಬಲಿಷ್ಠವಾಗಿ ಕಾಣುತ್ತಿದೆ. ವಾಸ್ತವವಾಗಿ 2025ರ WPL ಆರಂಭಕ್ಕೂ ಮುನ್ನ RCB ಮಹಿಳಾ ತಂಡದಿಂದ ಇಬ್ಬರು ಆಟಗಾರ್ತಿಯರು ಈ ಬಾರಿ ಟೂರ್ನಿಯಿಂದ ಹಿಂದೆ ಸರಿದಿದ್ದರು. ಆ ಇಬ್ಬರಲ್ಲಿ ನ್ಯೂಜಿಲೆಂಡ್ನ ಸ್ಫೋಟಕ ಆಲ್ರೌಂಡರ್ ಸೋಫಿ ಡಿವೆನ್ ಮತ್ತು ಇಂಗ್ಲೆಂಡ್ನ ಆಟಗಾರ್ತಿ ಕೇಟ್ ಕ್ರಾಸ್ ಸೇರಿದ್ದಾರೆ. ಸೋಫಿ ಡಿವೆನ್ ಮತ್ತು ಕೇಟ್ ಕ್ರಾಸ್ ವೈಯಕ್ತಿಕ ಕಾರಣಗಳಿಗಾಗಿ ಈ ವರ್ಷ WPLನಿಂದ ಹಿಂದೆ ಸರಿಯಲು ನಿರ್ಧರಿಸಿದ್ದಾರೆ. ನ್ಯೂಜಿಲೆಂಡ್ನ 35 ವರ್ಷದ ಆಟಗಾರ್ತಿ ಡಿವೆನ್ ಆಟದಿಂದ ಅನಿರ್ದಿಷ್ಟಾವಧಿಯ ವಿರಾಮ ತೆಗೆದುಕೊಂಡಿದ್ದಾರೆ. ಇತ್ತ ಇಂಗ್ಲೆಂಡ್ನ ಆಲ್ರೌಂಡರ್ ಕೇಟ್ ಕ್ರಾಸ್ ಬೆನ್ನು ನೋವಿನಿಂದ ಚೇತರಿಸಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಇಬ್ಬರ ಬದಲಿಯಾಗಿ ಆಸ್ಟ್ರೇಲಿಯಾ ತಂಡದ ಹಿದರ್ ಗ್ರಹಾಂ ಮತ್ತು ಕಿಮ್ ಗಾರ್ತ್ ಅವರನ್ನು RCB ತಂಡಕ್ಕೆ ಸೇರಿಸಿಕೊಂಡಿದೆ. ಆಸ್ಟ್ರೇಲಿಯಾದ ಆಲ್ರೌಂಡರ್ ಗ್ರಹಾಂ ಇದುವರೆಗೂ 5 T20 ಪಂದ್ಯಗಳನ್ನು ಆಡಿದ್ದು 8 ವಿಕೆಟ್ ಪಡೆದುಕೊಂಡಿದ್ದಾರೆ. ಇತ್ತ ಕಿಮ್ ಗಾರ್ತ್ ಆಸ್ಟ್ರೇಲಿಯಾ ತಂಡವನ್ನು 56 ಏಕದಿನ, 4 ಟೆಸ್ಟ್ ಹಾಗೂ 59 T20 ಪಂದ್ಯಗಳನ್ನು ಆಡಿದ್ದಾರೆ. ಅವರು ಈ ಹಿಂದೆ WPLನಲ್ಲಿ ಗುಜರಾತ್ ಜಾಯಿಂಟ್ಸ್ ಪರ ಆಡಿದರು. RCB ಈ ಇಬ್ಬರು ಆಟಗಾರ್ತಿಯನ್ನು ತಲಾ 30 ಲಕ್ಷ ರೂಪಾಯಿ ಕೊಟ್ಟು ತಂಡಕ್ಕೆ ತೆಗೆದುಕೊಂಡಿದ್ದಾರೆ. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ. ಹಾಗಾದರೆ ಈ ಸಾರಿ WPL RCB ಕಪ್ ಗೆಲ್ಲುತ್ತಾ ಗೆಲ್ಲಲ್ವಾ ಎಂದು ಕಮೆಂಟ್ ಮಾಡಿ ಹೇಳಿ. ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ದೋಸ್ತರಿಗೆ ವಿಡಿಯೋ ಶೇರ್ ಮಾಡಿರಿ. ನಮಸ್ಕಾರ.